ಕಾಲಿವುಡ್ ನಟ ಜಯಂ ರವಿ ವಿಚ್ಛೇದನ ವಿವಾದಕ್ಕೆ ಸಂಬಂಧಪಟ್ಟಂತೆ ಡಿವೋರ್ಸ್ ಬಗ್ಗೆ ಮೌನ ಮುರಿದಿದ್ದಾರೆ ಜಯಂ ರವಿ. ವಿಚ್ಛೇದನ ವಿವಾದದ ಬಗ್ಗೆ ಮಾತನಾಡ್ತಾ ಕಣ್ಣೀರು ಹಾಕಿಬಿಟ್ಟಿದ್ದಾರೆ. ಬಹಳ ಫೇಮಸ್ ಆಕ್ಟರ್ ಇವ್ರು, ನೋಡಿರ್ತೀರಿ ಕಾಲಿವುಡ್ನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥವ್ರು. ಆದರೆ ಈಗ ನೋಡಿದ್ರೆ ಮಾಧ್ಯಮಗಳ ಮುಂದೆ ಗೊಳು ಅಂತ ಕಣ್ಣೀರು ಹಾಕಿದ್ದಾರೆ. ಕಾರಣ ಹೆಂಡತಿಯ ಕಾಟ. ವಿಚ್ಛೇದನದ ಒಂದು ವಿವಾದ ಕೋರ್ಟ್ ಮೆಟ್ಟಿಲಲ್ಲಿದೆ ಅವ್ರದ್ದು ಇನ್ನೂ ಕೂಡ. ನೋಡಿ, ಇಷ್ಟು ದಿನ ಅವರು ಸೈಲೆಂಟ್ ಆಗಿದ್ದರು, ಎಲ್ಲವನ್ನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡಿದ್ರು. ಈಗ ಏಕಾಏಕಿ ಸ್ಫೋಟಗೊಳಿಸಿದ್ದಾರೆ. ಇಲ್ಲಿವರೆಗೂ ನಾನು ಮಕ್ಕಳಿಗೋಸ್ಕರ ಸೈಲೆಂಟ್ ಇದ್ದೆ, ನಾನು ತೀವ್ರ ಮಾನಸಿಕ ಒತ್ತಡ ಎದುರಿಸ್ತಾ ಇದ್ದೇನೆ, ವೈಯಕ್ತಿಕ ಜೀವನ ಸರಿಯಾಗುವವರೆಗೂ ಸಿನಿಮಾಗಳಿಗೆ ಬ್ರೇಕ್ ತೆಗೆದುಕೊಳ್ತೀನಿ, ತಾತ್ಕಾಲಿಕವಾಗಿ ಚಿತ್ರರಂಗದಿಂದ ದೂರ ಉಳಿಯುವ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಟ್ರೋಲ್ಗಳ ಬಗ್ಗೆ ಕೂಡ ಜಯಂ ರವಿ ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ಬಗ್ಗೆ ಸುಳ್ಳು ಕಥೆಗಳನ್ನು ಸೃಷ್ಟಿಸಲಾಗ್ತಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಮತ್ತು ಸಂಭಾವನೆ ವಿಚಾರವಾಗಿಯೂ ಕೂಡ ಅವರು ಮೌನ ಮುರಿದಿದ್ದಾರೆ. 40 ಲಕ್ಷ ರೂಪಾಯಿನ ಕೊಡಬೇಕಂತ ತಿಂಗಳಿಗೆ ಅವ್ರಿಗೆ ಜೀವನಾಂಶ, ಐಷಾರಾಮಿ ಖರ್ಚು, ಆಮೇಲೆ ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಎಲ್ಲ ಜಾಯಿಂಟ್ ಅಕೌಂಟ್ ಇದ್ವು, ನಾನು ಖರ್ಚು ಮಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ, ಮಾನಸಿಕವಾಗಿ ಕಿರುಕುಳ, ನನ್ನ ತಂದೆ ತಾಯಿ ಬೇಡ ಅಂದರೂ ಕೂಡ ನಾನು ಅವಳನ್ನ ಆರ್ತಿನ ಮದುವೆ ಆಗಿಬಿಟ್ಟೆ. ಹೀಗೆ ಸಾಕಷ್ಟು ಅವರ ಕೌಟುಂಬಿಕ ಕಲಹದ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ.